ಬೆಳ್ಳಂಬೆಳಗ್ಗೆ ಅಧಿಕಾರಿಗಳಿಗೆ ಕಿವಿ ಹಿಂಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಹಾಸನ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಕಂದಾಯ ಸಚಿವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಕಳ್ಳ ಅಧಿಕಾರಿಗಳಿರ್ತಾರಲ್ಲ ಅಂಥವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆಡಿಪಿ ಸಭೆಯಲ್ಲಿ. ಹಾಸನದಲ್ಲಿ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರಾದ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ. ಬೆಳ್ಳಂಬೆಳಗ್ಗೆ ಅಧಿಕಾರಿಗಳಿಗೆ ಕಿವಿ ಹಿಂಡಿದ್ದಾರೆ ಸಚಿವರು. ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಳ್ಳ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದು, ಹಾಸನದಲ್ಲಿ ಅಧಿಕಾರಿಗಳು ಕಚೇರಿಯಲ್ಲಿ ಕೂರದೆ ಕಳ್ಳಾಟ ನಡೆಸ್ತಾರೆ ಅನ್ನುವಂಥ ಒಂದು ದೂರು ಕೇಳಿಬಂದಿತ್ತು. ಎಲ್ಲ ಅಧಿಕಾರಿಗಳು ಕಚೇರಿಯಲ್ಲಿ ಜನರಿಗೆ ಲಭ್ಯ ಇರಬೇಕು, ಇಲ್ಲ ಅಂತಂದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕೆಲಸ ಆಗತ್ತಾ ಆಗಲ್ವಾ ಅಂತ ಜನಸಾಮಾನ್ಯರಿಗೆ ಸ್ಪಷ್ಟವಾಗಿ ಹೇಳಬೇಕು. ಹಾಸನ ಅಧಿಕಾರಿಗಳೊಂದಿಗೆ ಮಾಸಿಕ ಕೆಡಿಪಿ ಸಭೆ ನಡೆಸ್ತಾ ಇರುವಂತಹ ಸಚಿವರು ಈ ವೇಳೆ ಅಧಿಕಾರಿಗಳನ್ನು ಈ ಕಳ್ಳಾಟ ನಡೆಸ್ತಾರೆ ಕೆಲವರು ಅಧಿಕಾರಿಗಳು. ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಇನ್ನು ಸ್ವಲ್ಪ ಹೊತ್ತು ಅಲ್ಲಿರೋದೇ ಇಲ್ಲ, ಬಂದಂಥ ಜನಸಾಮಾನ್ಯರು ತೀವ್ರ ತೊಂದರೆ ಆಗ್ತಾ ಇದೆ ಅನ್ನುವಂಥ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಕೃಷ್ಣ ಬೈರೇಗೌಡರು ಕೆಡಿಪಿ ಸಭೆಯಲ್ಲಿ ಸರಿಯಾಗಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದರೆ ನಮ್ಮ ಮೇನ್ ಡ್ಯೂಟಿ ಏನಿರುತ್ತೆ ಮತ್ತು ಆಫೀಸಲ್ಲಿ ಮಾಡಬೇಕಾದಂಥ ಕೆಲಸಗಳು ಅದರ ಕಡೆಗೆ ಗಮನ ಕೊಡಬೇಕು. ಆಫೀಸಿಗೆ ಒಂದು ಶಿಸ್ತಿರ್ಬೇಕು. ಜನ ಬಂದ್ರೆ ಸಿಗ್ತಾರೆ ಅನ್ನೋದು ನಂಬರ್ 1. ಏನಾದ್ರೂ ಅದಕ್ಕೆ ಸರಿಯಾದ ಜನಗಳಿಗೆ ಉತ್ತರ ಕೊಡುವಂತಹದ್ದು, ಇದನ್ನು ನಾನು ಅನೇಕ ಬಾರಿ ಒತ್ತಿ ಹೇಳಿದ್ದೇನೆ. ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ವಾಡಿಕೆ ಏನಾಗ್ಬಿಟ್ಟಿದೆ, ಇನ್ನೊಂದು 15 ದಿನ ಬಿಟ್ಟು ಬಾ ನೋಡೋಣ ಅಂತ ಇದ್ದಿದ್ದನ್ನ ಇದ್ದಂಗೆ ಹೇಳೋದಿಕ್ಕೆ ನಮಗೆ ಧೈರ್ಯ ಇಲ್ಲವೋ ಅಥವಾ ಏನೋ ಗೊತ್ತಿಲ್ಲ. ಆಗೋದಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ ನಾವು ರೈಟಿಂಗ್ ಅಲ್ಲಿ ಬರೆದು ಕೊಡ್ಬೇಕು. ಅದರ ಮೇಲೆ ಅವರು ಮುಂದಿನ ಕ್ರಮ ಅವರು ಬಿಟ್ಟಿದ್ರು. ಆದ್ರೆ ಅದನ್ನ ಈ ಕ್ರಮಬದ್ಧವಾಗಿ ಕೆಲಸ ಮಾಡುವಂತ ಅಭ್ಯಾಸ ಹೊರಟೋಗಿರೋದ್ರಿಂದ ಓರಲ್ ಆಗಿ ಏನೋ ಹೇಳ್ತೀವಿ, ಅವರು ಇಲ್ಲ ನೋಡಿ ಅಡ್ಜಸ್ಟ್ ಮಾಡಿ ಅಂತ ಅವರು ಆಯ್ತು ನೀವು ಅವ್ರಿಗೆ ನೇರವಾಗಿ ಮುಖಕ್ಕೆ ಆಗಲ್ಲ ಅಂತ ಹೆಂಗ್ ಹೇಳೋದು ಅಂತ, ಆಯ್ತು ಸ್ವಲ್ಪ ದಿನ ಬಿಟ್ಕೊಂಡ್ಬರ್ರಿ ಅಂತ ಹೇಳೋದು. ಅವರು ಅದರಲ್ಲೇ ಏನೋ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡು ಮತ್ತೆ ಕಚೇರಿಗಳಿಗೆ ಸುತ್ತೋದು, ಆವಾಗ ಮಧ್ಯವರ್ತಿಗಳಿಗೆ ಅವರೇ ಬಲಿ ಆಗ್ತಾರೆ. ಆದ್ರೆ ದೂಷಣೆ ಎಲ್ಲವೂ ಕೂಡ ಸರ್ಕಾರದ ವ್ಯವಸ್ಥೆ ಮೇಲೆನೆ ಬರುತ್ತೆ. ಆದ್ರೆ ಇದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹಾಸನದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಂಥ ಪರಿ ಇದು. ಸಭೆಯಲ್ಲಿ ನೋಡಿ, ಅಧಿಕಾರಿಗಳು ಸಾಮಾನ್ಯವಾಗಿ ತಮ್ಮ ಕರ್ತವ್ಯಕ್ಕೆ ಹಾಜರಾಗುವಂಥ ಅಧಿಕಾರಿಗಳು ಕಳ್ಳಾಟ ಮಾಡ್ತಾರೆ, ಬಂದು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರಬೇಕಾದಂಥವ್ರು, ಕಚೇರಿಯಲ್ಲಿ ಇರಬೇಕಾದಂಥವ್ರು ಜನರಿಗೆ ಸಿಗ್ತಾನೆ ಇರಲಿಲ್ಲ. ಜನ ಎಷ್ಟೋ ಸಲ ಬಂದು ಆ ಅಧಿಕಾರಿಗಳಿಗೋಸ್ಕರ ಕಾದು ಕುಳಿತು ವಾಪಸ್ ಹೋಗಬೇಕಾಗಿತ್ತು. ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ತಮ್ಮ ಕೆಲಸ ಆಗಬೇಕು ಅಂತ ಬಂದರೆ ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಕಾದರೂ ಕೂಡ ಅಧಿಕಾರಿಗಳು ನಾಪತ್ತೆ ಅನ್ನುವಂಥ ದೂರುಗಳು ಕೇಳಿಬಂದಿದ್ದು. ಇದೇ ಕಾರಣಕ್ಕೆ ಕೆಡಿಪಿ ಸಭೆಯಲ್ಲಿ ಕೃಷ್ಣ ಬೈರೇಗೌಡರು ಕ್ಲಾಸ್ ತಗೊಂಡಿದ್ದಾರೆ ಅಧಿಕಾರಿಗಳಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.